ಜನ ಕೊಟ್ಟು ವಿಷಯ ಕ್ಲೋಸ್, ಮ್ಯಾಟರ್ ಕ್ಲೋಸ್ ಮಾಡಿದ್ದಾರೆ. ಜೊಲ್ಲೆ ಅವರು ಕೂಡ ಡಿಸಿಸಿ ಬ್ಯಾಂಕ್ ವಿಚಾರದಲ್ಲಿ ಸಾಲ ಮಾಡುವುದಿಲ್ಲ ಅನ್ನುವಂತ ನಿಟ್ಟಿನಲ್ಲಿ ಬ್ಲಾಕ್ ಮೇಲ್ ಕೂಡ ಮಾಡುವಂತ ಪ್ರಯತ್ನ ಮಾಡಿದ್ದಾರೆ. ಅದನ್ನೇ ತಿಳ್ಕೊಳ್ರಿ ಮನಸ್ಥಿತಿ. ಈಗ ನಾನು ಮಾತಾಡಕತ್ತೇನೆ. ಈಗ ಜಿಲ್ಲೆಯ 15 ತಾಲೂಕಿನ ರೈತ ಬಾಂಧವರಲ್ಲಿ ಸವಿನಯ ಪ್ರಾರ್ಥನೆ, ವಿನಂತಿ, ನಿಮ್ಮನ್ನು ಅಲ್ಲಿಯ ರೈತರು ಒಂದು ಒಳ್ಳೆಯ ಸಂಸ್ಥೆಗೆ, ಆಡಳಿತ ಮಂಡಳಿಗೆ ನಿಮ್ಮನ್ನು ಆಯ್ಕೆ ಮಾಡಿಕೊಟ್ಟಿದ್ದಾರೆ. ಆ ಒಂದು ನಿಟ್ಟಿನಲ್ಲಿ ನಿಮ್ಮ ಒಂದು ಆಡಳಿತ ಮಂಡಳಿ ಒಬ್ಬರಿಗೆ ನೀವು ಠರಾವ್ ಕೊಡಬೇಕಾಗುತ್ತೆ. ಆ ಠರಾವ್ ಕೊಡ್ರಿ. ಆ ಠರಾವ್ ಮಾರ್ಕೋಬೇಡ್ರಿ. ಆ ಠರಾವ್ ಮಾರ್ಕೊಂಡ್ರೆ ಡಿ.ಸಿ.ಸಿ ಬ್ಯಾಂಕ್ ಮುಣುಗ್ತದೆ. ಆ ಠರಾವ್ ಮಾರ್ಕೋಬೇಡ್ರಿ. ಠರಾವನ್ನು ಒಳ್ಳೆಯ ಜನ ಸಹಕಾರಿ ಕ್ಷೇತ್ರದಲ್ಲಿ ರೈತರಿಗೆ ಅನುಕೂಲವಾಗುವಂಥ ಯೋಜನೆಗಳು ತರುವಂಥರ ಜೊತೆಗೆ ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ಯೋಜನೆಗಳು ತಂದು ನಿಮ್ಮ ಮನೆ ಬಾಗಿಲಿಗೆ ಕೊಡುವಂಥ ಜನ ಏನಿರ್ತಾರಲ್ಲ ಅವ್ರಿಗೆ ತಾವು ಮತ ಹಾಕಿರಿ. ಡಿ.ಸಿ.ಸಿ ಬ್ಯಾಂಕ್ ಉಳಿತಾರೆ, ನಿಮ್ಮ ಸೊಸೈಟಿ ಉಳಿತದೆ. ನಿಮ್ಮ ಸೊಸೈಟಿಯಲ್ಲಿರ್ತಕ್ಕಂಥ PKPS ಇರ್ತಕ್ಕಂಥ ಎಲ್ಲ ರೈತ ಬಾಂಧವರಿಗೆ ಮತ್ತು ಇನ್ನೂ ಹೆಚ್ಚಿನ ಅನುಕೂಲತೆಗಳು ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರದ ತಂದು ಕೊಡುವಂಥ ವ್ಯವಸ್ಥೆ ಮಾಡ್ತೀವಿ. ಆ ಒಂದು ನಿಟ್ಟಿನಲ್ಲಿ ನೀವು ಆ ಹಣದಿಂದ ನಿಮ್ಮ ಉಡಿ ತುಂಬ್ಕೊಳ್ಳೋದೇ ಆ ಹಣವನ್ನು ಬೇಡ ಅಂತ ಹೇಳ್ರಿ. ಒಂದು ವೇಳೆ ತೊಗೊಂಡದ್ದು ತಿರುಗಿ ಕೊಡ್ರಿ. ಆ ಬ್ಯಾಂಕಿನ ಮುಖಾಂತರ ಎಲ್ಲ ರೈತರ, ಜಿಲ್ಲೆಯಲ್ಲಿರ್ತಕ್ಕಂಥ 4.5 ಲಕ್ಷ ರೈತರ ಉಡಿ ತುಂಬುವಂಥ ಕೆಲಸ ನಾವು ಎಲ್ಲ ಸಮಾಜವನ್ನು ಕಟ್ಕೊಂಡು ನಾವು ಮಾಡುವಂಥ ಕೆಲಸವನ್ನು ಮಾಡೋಣ. ಇದರಲ್ಲಿ ರಾಜಕಾರಣ, ನನ್ನ ಮನೆಗೆ ಬರಬೇಕು, ನಿನ್ನ ಮನೆಗೆ ಬರಬೇಕು ಅನ್ನೋಂಥ ಭಾವನೆ ಇದೊಂದು ಅಹಂಕಾರದ ಶಬ್ದ ಆಗ್ತದೆ. ನಾವು ಸೇವಕರು, ಆ ಭಾಗದ ಆ ಒಂದು ತಾಲೂಕಿನ ಸೇವಕರಾಗಿ ನಮ್ಮನ್ನು ಆಯ್ಕೆ ಮಾಡಿಕೊಟ್ಟಿರ್ತಾರೆ. ಆ ಸಂಘ ಸಂಸ್ಥೆಗಳ ಸೇವೆ ಮಾಡಬೇಕು, ರೈತರ ಸೇವೆ ಮಾಡಬೇಕು. ಆ ಒಂದು ನಿಟ್ಟಿನಲ್ಲಿ ಒಳ್ಳೆಯವರನ್ನು ತಾವು ಇವತ್ತಿನ ದಿವಸ ನಿಮ್ಮ ನಿರ್ದೇಶಕನ ಆಯ್ಕೆ ಮಾಡಿಕೊಡ್ರಿ. ಒಂದು ವೇಳೆ ಹಣ ಏನಾದರೂ ತೊಗೊಂಡಿದ್ರೆ ಅದನ್ನು ತಿರುಗಿ ಕೊಡುವಂಥ ವ್ಯವಸ್ಥೆ ಮಾಡಿದ್ರೆ ಭಾಳ ಒಳ್ಳೆಯದು. ಮತ್ತು ಅದನ್ನು ತಿರುಗಿ ಕೊಡೋದೇ ತಾವು ಮತದಾನ ಮಾಡಿದರೆ ಇನ್ನು 5 ವರ್ಷದ ನಂತರ ಡಿ.ಸಿ.ಸಿ ಬ್ಯಾಂಕ್ ಉಳಿಯಾಗಿರೋ ಮಾತನ್ನು ಸಹಿತ ಹೇಳಲಿಕ್ಕೆ ಇಚ್ಛೆ ಪಡ್ತಾರೆ. ಈ ಒಂದು ಫಲಿತಾಂಶ ಡಿ.ಸಿ.ಸಿ ಬ್ಯಾಂಕ್ ನಿರ್ದೇಶಕ ಸ್ಥಾನಕ್ಕೂ ಕೂಡ ಏನಾದರೂ ಮುನ್ಸೂಚನೆ ನನಗೇನಂಗೆ ಅನಿಸೋದಿಲ್ಲ. ನನ್ನ ಬೆಳಗಾವಿ ಜಿಲ್ಲೆಯ ಜನ, 15 ತಾಲೂಕಿನ ಜನ ಇವತ್ತು ದಿವಸ ಭಾಳ ಪ್ರಬುದ್ಧರಿದ್ದಾರೆ. ಈಗ ಬಹುಶಃ ಅವ್ರ ಗಮನಕ್ಕೆ ಈ ವಿಷಯಗಳು ಬಂದಿರೋಂಗಿಲ್ಲ. ಈಗ ನಾನು ಹೇಳಿದಾಗ ಅದ್ರ ಬಗ್ಗೆ ಅರ್ಥ ಮಾಡಿಕೊಂಡು ತಿಳ್ಕೊಂಡು ಸರಿಯಾಗಿ ನಿರ್ಣಯ ತಗೋತಾರಂತ ನಾನು ಇವತ್ತು ದಿವಸ ಭಾವಿಸ್ತೀನಿ. ಆ ನಿಟ್ಟಿನಲ್ಲಿ ಬರುವಂಥ ದಿನಮಾನಗಳಲ್ಲಿ ಜಿಲ್ಲೆಯನ್ನು ಸುತ್ತಾಡಿ ನನ್ನ ಜಿಲ್ಲೆಯನ್ನು, ಬ್ಯಾಂಕನ್ನು, ಠೇವದಾರ ರಕ್ಷಣೆಯನ್ನು, ಸಾಲಗಾರ ರಕ್ಷಣೆಯನ್ನು, PKPS ರಕ್ಷಣೆಯನ್ನು, ರೈತರ ರಕ್ಷಣೆಯನ್ನು, ಬ್ಯಾಂಕಿನ ಎಲ್ಲ ಸಿಬ್ಬಂದಿಗಳ ರಕ್ಷಣೆಯನ್ನು ಮಾಡುವಂಥ ಕೆಲಸವನ್ನು ಮಾಡ್ತೀನಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.